प्रतिभा में सत्य भाव में ಕೋಪವೇನೆ ನನ್ನಲ್ಲಿ ಹಾಗೆ ಸಂಜೆ ಆಗಿದೆ. ಸೊ ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ, ಸ್ವಲ್ಪ ತೊಗೊಂಡು ಮಡಿಸ್ಬಿಟ್ಟು ನೆಕ್ಸ್ಟು ವೆಜಿಟೇಬಲ್ಸ್ ತರೋಣ, ಆಚೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಧಾರವಾಡಲ್ಲಿ ಸಂಜೆ ಟೈಮ್ ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಅದು ಹಾಗೆ ಯಾವಾಗಲೂ ಈ ಥರ ಇರಲ್ಲ. ಸೊ ಒಂದೊಂದು ದಿನ ಈ ಥರ ಇರುತ್ತೆ. ಅಂದರೆ ವೆಜಿಟೇಬಲ್ಸ್ ಏನಾದರೂ ತರಬೇಕು ಅಂತ ಆಚೆಗೆ ಏನಾದರೂ ಹೋದಾಗ ಅಕ್ಕಂದ್ರ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ, ಏನೇನು ಮಾಡ್ಕೊಂಡು ಬರ್ತೀವಿ ಅನ್ನೋದಷ್ಟೇ. ಬಟ್ ರೆಗ್ಯುಲರಾಗಿ ತರಕಾರಿ ತರೋಕ್ಕೆ ಒಂದು ದಿನದ್ದೆಲ್ಲ ಸ್ಪೆಂಡ್ ಮಾಡ್ಕೊಂಡು ಕೂರೋ ಅಷ್ಟು ಟೈಮ್ ಇರಲ್ಲ. ಸಂಜೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಸಿಸ್ಟರ್ ಒಂದು ವಿಡಿಯೋ ಕೇಳಿದ್ಲು, ಅಂದರೆ ಧಾರವಾಡ ಎಮ್ಮೆ ನಾನು ನೋಡಿಲ್ಲ, ಅಕ್ಕ ವಿಡಿಯೋ ಮಾಡಿ ಕಳಿಸು ಸಾಧ್ಯ ಆದರೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಅವಳಿಗೋಸ್ಕರ, ಅಂದರೆ ಈ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಸೊ ಅವಳು ಬ್ಲಾಗ್ ನೋಡ್ತಾಳೆ, ಅದಕ್ಕೋಸ್ಕರ. ಕೊತ್ತಂಬರಿ ತಗಮ್ಮ, ಇದು ಕರಿಬೇವು ನೀರು ಹಾಕೋಕ ಇನ್ನು ಸ್ವಲ್ಪ ದೃಷ್ಟಿ ತೆಗಿಯಲು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಸಾಕು ನೀರು. ನಮ್ಮ ರೂಮಲ್ಲಿ ದೃಷ್ಟಿ ತೆಗೆಯೋ ಕಾರ್ಯಕ್ರಮ ನಡೀತಿದೆ. A few moments later. ಅಂದ ಹಾಗೆ ಇವತ್ತು ನಾನು ಏನೇನು ಸ್ಟಡಿ ಮಾಡಿದೆ ಅಂತ ಅಂದರೆ, ಕನ್ನಡ ಗ್ರಾಮರ್ ನೋಡ್ಕೊಂಡಿದ್ದೀನಿ, ಮತ್ತು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೋಡ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ GK ನೋಡ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕ್ವಶನ್ ಪೇಪರ್ನ ಸಾರ್ಟ್ಔಟ್ ಮಾಡಿದ್ದೀನಿ. ಬಟ್ ಇವತ್ತು ಕೂಡ ಕ್ವಶನ್ ಪೇಪರ್ ಸಾರ್ಟ್ಔಟ್ ಮಾಡಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು 2 ಗಂಟೆ. ಸೊ ನಾನು ಮಿಡ್ನೈಟ್ 2 o'clock ಆಗುತ್ತೆ. ಬಟ್ ಮಾರ್ನಿಂಗ್ ಕೂಡ ನಾನು 6 o'clock ವೇಕಪ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಈ ಥರ ಇಷ್ಟೊಂದು ಲೇಟಾಗಿ ಮಲ್ಕೊಂಡು ಅಷ್ಟು ಬೇಗ ಹೇಳ್ತಾ ಇದ್ದೀನಿ ಅಂದರೆ ರೀಸನ್ ಇಷ್ಟೇ. ನನಗೆ ಜಾಸ್ತಿ ಟೆನ್ಷನ್ ಏನಾದರೂ ಆಯಿತು ಅಂದರೆ ನಿದ್ದೆ ಅಷ್ಟು ಬರಲ್ಲ. ಸ್ವಲ್ಪ ನನ್ನದು ಚಾಪ್ಟರ್ಸ್ ಮತ್ತು ಸಿಲೆಬಸ್ ಸ್ವಲ್ಪ ಹಿಂದೆ ಇರೋದರಿಂದ ನಾನು ಸ್ಟಡಿನ ಕಂಪ್ಲೀಟ್ ಮಾಡ್ಕೋಬೇಕು ಬೇಗ. ಹಾಗಾಗಿ ನಾನು ಸಿಲೆಬಸ್ ಸ್ವಲ್ಪ ಕಂಪ್ಲೀಟ್ ಮಾಡಿಕೊಂಡ್ರೆ ಆಮೇಲೆ ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ನಿದ್ದೆ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಸ್ಟಡಿ ಟೈಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆಗೆ ಸಿಗ್ತೀನಿ. ಅಂದರೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಟ್ ಏನಾಗುತ್ತೆ ಅಂತಂದರೆ ನಮ್ಮ ಸ್ಟಡಿ ಟೈಮಲ್ಲಿ ಅವೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ ಫ್ರೀ ಟೈಮಲ್ಲಿ. ಬಟ್ ಇವತ್ತು ಲೈಬ್ರರಿಯಲ್ಲಿ ನನಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಯಾವ ಥರ ಮಾಡಬೇಕು ಅಂತೆಲ್ಲ ನಾನು ಥಿಂಕ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಆಗಲಿಲ್ಲ, ಯಾಕಂದರೆ ತುಂಬ ಜನ ಓದ್ಕೋತಾ ಇರ್ತಾರೆ, ಹಾಗೆ ಡಿಸ್ಟರ್ಬ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಆಮೇಲೆ ನನ್ನ ಪಾಡಿಗೆ ನಾನು ಮಾಡ್ಕೋಬೋದು, ಬಟ್ ಬೇರೆಯವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇರೋದ್ರಿಂದ ನನಗೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಅದು ಹಾಗೆ ಇನ್ನು ಯಾರು ಸ್ಟಡಿ ಮಾಡ್ತಾ ಇದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾರ್ಯಾರು ಓದ್ಕೋತಿದ್ದೀರಾ, ಲೈಬ್ರರಿ ಮಾಡಿದ್ದೀರಾ, ಮತ್ತು ಧಾರವಾಡಲ್ಲಿ ಯಾರ್ಯಾರು ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ ಕೇಸ್ ಆ ಥರ ಇದ್ದರೆ ನಮಗೂ ಗೊತ್ತಾಗುತ್ತೆ ಧಾರವಾಡವರು ನಮ್ಮ ವ್ಲಾಗ್ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋ ಅಕ್ಕಂದರು ಆಲ್ಮೋಸ್ಟ್ ನೋಡ್ತಿದ್ದಾರೆ. ಬಟ್ ಥ್ಯಾಂಕ್ ಯು ಫಾರ್ ದ್ಯಾಟ್. ನೋಡೋಣ ಹೇಗೆ ಆಗುತ್ತೆ, ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಜಾಸ್ತಿ ದಿನ ಇಲ್ಲಿ ಧಾರವಾಡಲ್ಲಿ ಇರಲ್ಲ, ಸ್ವಲ್ಪ ದಿನ. ಆಲ್ರೆಡಿ ನಾನು ಇಲ್ಲಿಗೆ ಬಂದುಬಿಟ್ಟು 1 year ನಿಯರ್ ಆಗ್ತಿದೆ. ಹಾಗಾಗಿ ಈಗ ನೆಕ್ಸ್ಟ್ ಏನಿದ್ರು ನಮ್ಮ ಊರಿಗೆ ಹೋಗ್ಬಿಟ್ಟು ನಾನು ವ್ಲಾಗ್ ಮಾಡಬೇಕು. ಬಟ್ ನನಗೆ ಧಾರವಾಡ ಕಂಫರ್ಟ್ ಏನಕ್ಕೆ ಅಂದರೆ ಸ್ಟಡೀಸ್ ಪರ್ಪಸ್ ಅಷ್ಟೇ.
ಇನ್ ಫ್ಯೂಚರ್ ನೋಡೋಣ ವ್ಲಾಗ್ಸ್ನ ಹೇಗೆ ಮಾಡ್ತೀನಿ, ಮನೆಗೆ ಹೋದಾಗ ನನ್ನ ಸ್ಟಡಿ ಸೆಟಪ್ ಟೈಮಿಂಗ್ಸ್ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನನ್ನ ವ್ಲಾಗ್ ಇವತ್ತಿಗೆ ಎಂಡ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಯಾರ್ಯಾರಿಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಸೊ ಲೈಕ್ ಮಾಡಿ ಅಷ್ಟೇ. ಮತ್ತು ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟಾಟಾ. ಕೋರುವ ಮುನ್ನ ನಿನಗೆ ವಿದಾಯ.